ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ ಯಾವುದೋ ಒಂದು ನಾನ್ ವೆಜ್ ನಾವು ಕುಕ್ ಮಾಡ್ತೀವಿ. ಸೊ ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಫಿಶ್ ಫ್ರೈ, ಪಾಂಫ್ರೆಟ್ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಅದು ಹೆಂಗೆ ಮಾಡಬೇಕಂತ ನಿಮಗೆ ನಾನು ಇವಾಗ ಶೇರ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಫಿಶ್ಶು. ತುಂಬ ಜನರಿಗೆ ಇದು ಇಷ್ಟ. ಪಾಂಫ್ರೆಟ್ ಫಿಶ್ ಫ್ರೈ ಇದನ್ನು ಹೆಂಗೆ ಮಾಡಬೇಕಂತ ಈಗ ನೋಡೋಣ ಪ್ರಾಸೆಸ್. ಸೊ ಅದಕ್ಕೆ ನೀವು ಫಸ್ಟು ಫಿಶ್ನ ತೊಳ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೋಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಮಸಾಲೆ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್ ತಗೊಂಡಿದ್ದೀನಿ. ಅದಕ್ಕೆ ಸಾಲ್ಟು 1 ಸ್ಪೂನು, ಆಮೇಲೆ ಟರ್ಮರಿಕ್ ಪೌಡರ್, ಅದಾದಮೇಲೆ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ 1 ಸ್ಪೂನು. ಆ್ಯಕ್ಚುಲಿ 2 ಮೀನಿಗೆ ಇಷ್ಟು ಹಾಕೋಬೇಕು. 1 ಸ್ಪೂನ್ ಧನಿಯಾ ಪೌಡರ್. ಈಗ ಜೀರಾ ಪೌಡರ್, ಗರಂ ಮಸಾಲ ಪೌಡರ್, ಆಮೇಲೆ ಸ್ವಲ್ಪ ಎಣ್ಣೆ. ಜೀರಾ ಪೌಡರ್ ನಿಮಗೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಗರಂ ಮಸಾಲ ಪೌಡರ್ ಸಾಕು. ಸ್ವಲ್ಪ ಲೆಮನ್ ಜ್ಯೂಸ್ 1 ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲ. ಸೊ ಈ ಮಸಾಲನ ಈಗ ಮೀನು ಮೇಲೆ ಅಪ್ಲೈ ಮಾಡಬೇಕು. ಈ ಥರ ಆ ಕಟ್ಸ್ ಎಲ್ಲ ಇದೆಯಲ್ಲ, ಕಟ್ ಮಾಡಿರೋ ಜಾಗ ಅದರೊಳಗೆ ಎಲ್ಲ ನೀಟಾಗಿ ಆ ಮಸಾಲ ಫಿಲ್ ಮಾಡಬೇಕು. ಈ ಮಸಾಲ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿದ್ಮೇಲೆ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಬೇಕು. ಸೊ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದ್ರೆ ಇದು ಚೆನ್ನಾಗಿ ಮೀನಿಗೆ ಅಂಟ್ಕೊಳ್ಳುತ್ತೆ ಈ ಮಸಾಲ ಎಲ್ಲ. ಸೊ ಈ ಮಸಾಲಾನ ಫಿಶ್ಶು ಅಬ್ಸಾರ್ಬ್ ಮಾಡುತ್ತೆ. ನೋಡಿ, ಈ ಥರ ಗ್ಯಾಪ್ಸಲ್ಲೆಲ್ಲ ಫಿಲ್ ಮಾಡ್ಕೋಬೇಕು. ಈ ಥರ ಫಿಲ್ ಮಾಡಿದ್ಮೇಲೆ ಇದನ್ನು 30 ನಿಮಿಷ ಮ್ಯಾರಿನೇಟ್ ಮಾಡಬೇಕು. ಈಗ ತವ ಬಿಸಿ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಯಾಕಂದರೆ ಫಿಶ್ಶು ಹೈ ಫ್ಲೇಮಲ್ಲಿ ಇಟ್ಟರೆ ಫಿಶ್ ಬೇಗ ಸುಟ್ಟೋಗುತ್ತೆ, ಎಲ್ಲ ಕಪ್ಪಗಾಗ್ಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟರೆ ಬೆಟರ್. ಈಗ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಬಿಸಿಯಾಗಿದೆ. ಈಗ ಮೀನನ್ನ ತವಾದಲ್ಲಿ ಹಾಕೋಣ. ಈಗ ಫ್ರೈ ಮಾಡಬೇಕು. ಸೊ 10 ನಿಮಿಷ ಇದು ಫ್ರೈ ಆಗಬೇಕು ಮೀನು. ಒಂದು ಕಡೆ 5 ನಿಮಿಷ, ಇನ್ನೊಂದು ಕಡೆ 5 ನಿಮಿಷ ಇಟ್ಟರೆ ಸಾಕು. ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಇದ್ರ ಮೇಲೆ. ಈ ಫಿಶ್ನ ನೀವು ತವಾಲಿ ಕುಕ್ ಮಾಡ್ಕೋಬೋದು, ಇಲ್ಲ ಅಂದರೆ ನಿಮ್ಮ ಹತ್ರ OTG ಇದ್ದರೆ
ಅದರಲ್ಲೂ ಮಾಡ್ಕೋಬೋದು. ಸೊ ನಾವು ಈ ವಿಡಿಯೋಲಿ ತವಾ ಫಿಶ್ ಫ್ರೈ ಮಾಡ್ತಾ ಇದ್ದೀವಿ. ಈಗ 5 ನಿಮಿಷ ಆಗಿದೆ. ಫಿಶ್ನ ತಿರುಗಿಸ್ಕೋಬೇಕೀಗ ಆ ಕಡೆ. ಸೊ ಈ ಥರ ತಿರುಗಿಸ್ಕೊಳ್ಳಿ. ನೋಡಿ, ಸ್ವಲ್ಪ ಕಪ್ಪಗಾಗ್ಬಿಟ್ಟಿದೆ. ಸೊ ಈ ಕಡೆ ಚೆನ್ನಾಗಿ ಕುಕ್ ಆಗಿದೆ. ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಇದ್ರ ಮೇಲೆ. ಸೊ ಮತ್ತೆ 5 ನಿಮಿಷ ಇನ್ನೊಂದು ಸೈಡ್ ಕುಕ್ ಆಗಬೇಕು. ಈಗ 5 ನಿಮಿಷ, ಟೋಟಲ್ 10 ನಿಮಿಷ ಆಯಿತು. ಈಗ ಫಿಶ್ನ ತಗೊಂಡು ಪ್ಲೇಟಲ್ಲಿ ಹಾಕೋಬೇಕು. ಫುಲ್ ಕುಕ್ ಆಗಿದೆ ಫಿಶ್ ಈಗ. ಸೊ ಸ್ಟವ್ ಆಫ್ ಮಾಡಿಕೊಂಡು ಈಗ ಫಿಶನ್ನ ಪ್ಲೇಟ್ಗೆ ಹಾಕ್ಕೊಳ್ಳಿ. ಇದು ತವಾಲ್ ಮಾಡೋದ್ರಿಂದ ಸ್ವಲ್ಪ ಇಲ್ಲಿ ಕಲರ್ ಸ್ವಲ್ಪ ಡಾರ್ಕ್ ಆಗಿದೆ. ನೀವು ಒ ಟಿ ಜಿಯಲ್ಲಿ ಟ್ರೈ ಮಾಡಿದ್ರೆ ಈ ಥರ ಡಾರ್ಕ್ ಆಗೋ ಚಾನ್ಸ್ ಇರಲ್ಲ. ಸೊ ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಪಾಂಫ್ರೆಟ್ ಫಿಶ್ ಎಲ್ಲರ ಫೇವ್ರೆಟ್. ಆಮೇಲೆ ಈ ಫಿಶು ತುಂಬ ಸಾಫ್ಟ್ ಆಗಿರುತ್ತೆ, ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ ಹಂಗೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಜಸ್ಟ್ ಫಾರ್ ಪ್ರೆಸೆಂಟೇಷನ್. ನೋಡಿ ಫಿಶು ಎಷ್ಟು ಸಾಫ್ಟ್ ಆಗಿದೆ. ನೋಡಿದ್ರಲ್ಲ ಫಿಶ್ ಫ್ರೈ ಹೆಂಗೆ ಮಾಡೋದು ಅಂತ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಎಂಜಾಯ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಬಾಯ್.